ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿನಲ್ಲಿರ್ತಾರೆ. ವಿವೇಕ ಸ್ಮಾರಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ. ಪ್ರಧಾನಮಂತ್ರಿಗಳ ಹಸ್ತದಿಂದ ವಿವೇಕ ಸ್ಮಾರಕ ಲೋಕಾರ್ಪಣೆಯಾಗತ್ತೆ. 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಮಕೃಷ್ಣಾಶ್ರಮದವರು ನಿರ್ಮಿಸಿರುವಂಥದ್ದು ವಿವೇಕ ಸ್ಮಾರಕ. ನಾಳೆ ಮಧ್ಯಾಹ್ನ 3 ಗಂಟೆ ನಾಳೆ ಒಟ್ಟು 3 ತಾಸು ಪ್ರಧಾನಮಂತ್ರಿಗಳು ಮೈಸೂರಿನಲ್ಲಿರ್ತಾರೆ. ಮಧ್ಯಾಹ್ನ 2:55 ಅವರ ಸ್ಪೆಷಲ್ ಫ್ಲೈಟು ಮೈಸೂರು ಏರ್ಪೋರ್ಟಿಗೆ ಬಂದು ಇಳಿಯುತ್ತೆ. 3:15 ಮೈಸೂರು ಏರ್ಪೋರ್ಟ್ನಿಂದ ಓವಲ್ ಮೈದಾನಕ್ಕೆ ಹೆಲಿಕಾಪ್ಟರ್ನಲ್ಲಿ ಹೋಗ್ತಾರೆ. 3:25 ಓವಲ್ ಗ್ರೌಂಡ್ನಿಂದ ಬೈ ರೋಡ್ ವಿವೇಕ ಸ್ಮಾರಕಕ್ಕೆ ಬರ್ತಾರೆ. 3:15 5:15 ತನಕ ರಾಮಕೃಷ್ಣ ಆಶ್ರಮದಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. 5:20 ಮೈಸೂರಿನ ರಾಮಕೃಷ್ಣಾಶ್ರಮದವರು ನಡೆಸುವಂಥ ಶಾಲೆಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡ್ತಾರೆ. 5:15 ಓವಲ್ ಗ್ರೌಂಡ್ನಿಂದ ಮತ್ತೆ ಹೆಲಿಕಾಪ್ಟರ್ ಹತ್ತಿ ಏರ್ಪೋರ್ಟಿಗೆ ಬರ್ತಾರೆ. 5:55 ಮೈಸೂರು ಏರ್ಪೋರ್ಟ್ನಿಂದ ಟೇಕ್ ಆಫ್ ಮಾಡಿ ದಿಲ್ಲಿಗೆ ಹೋಗ್ತಾರೆ. ಇದು ನಾಳೆಯ ಕಾರ್ಯಕ್ರಮ. 2:55 ಮೈಸೂರಿನಲ್ಲಿ ಲ್ಯಾಂಡ್ ಆಗಿ 5:55 ಮೈಸೂರಿನಿಂದ ಡಿಪಾರ್ಟ್ ಆಗ್ತಾರೆ. ಇಷ್ಟು ನಾಳೆಯ ಕಾರ್ಯಕ್ರಮ. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ವಿವೇಕ ಸ್ಮಾರಕ ಇದೆ. 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರವನ್ನು ಅಲ್ಲಿ ನಿರ್ಮಿಸಲಾಗಿದೆ. ನಾಳೆಯ ಕಾರ್ಯಕ್ರಮದಲ್ಲಿ 6,000 ಜನ ಓನ್ಲಿ ಬೈ ಇನ್ವಿಟೇಷನ್ ಭಾಗಿಯಾಗ್ತಾರೆ. ರಾಮಕೃಷ್ಣಾಶ್ರಮದ ಆಡಿಟೋರಿಯಂನಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ವಿವೇಕ ಸ್ಮಾರಕ ಇದರ ವಿಶೇಷತೆ ಏನು? 1892ರಲ್ಲಿ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದಾಗ ಅಲ್ಲಿ ಸ್ಟೇ ಆಗಿದ್ದರು. ಅದರ ನೆನಪಿಗಾಗಿ ಅಲ್ಲಿ ನಿರ್ಮಿಸಲಾಗಿರುವ ಸಾಂಸ್ಕೃತಿಕ ಯುವ ಸಂಘ ಅದು. ಮುಕ್ತಿದಾನಂದಜಿ ಮಹಾರಾಜ್ ರಾಮಕೃಷ್ಣಾಶ್ರಮದವರು ಮಾತಾಡಿದ್ದಾರೆ. ಜೊತೆಗೆ ನಾಳೆ ಪ್ರಧಾನಮಂತ್ರಿಗಳಿಗೆ ರಾಮಕೃಷ್ಣಾಶ್ರಮದ ಕಡೆಯಿಂದ ನೆನಪಿನ ಕಾಣಿಕೆ ಏನು ಕೊಡ್ತಾರೆ? ವಿಯೆಟ್ನಾಂ ಮಾರ್ಬಲ್ನಲ್ಲಿ ಒಂದು ಚಂದನೆಯ ವಿವೇಕಾನಂದರ ಮೂರ್ತಿಯನ್ನು ಅರುಣ್ ಯೋಗಿರಾಜ್ ಕೆತ್ತಿದ್ದಾರೆ. ಅಯೋಧ್ಯೆಯ ರಾಮಲಲ್ಲಾ ಸೇರಿದಂತೆ ಭಾರತದಲ್ಲಿನ ಐಕಾನಿಕ್ ಶಿಲ್ಪಗಳ ಶಿಲ್ಪಿ ಮೈಸೂರಿನವರೇ ಆದ ಅರುಣ್ ಯೋಗಿರಾಜ್ ನೋಡ್ತಾ ಇದ್ದೀರಿ ಅಲ್ಲಿ. ಈ ಮೂರ್ತಿಯನ್ನು ಕೆತ್ತಿದ್ದಾರೆ. ಇದನ್ನು ಉಡುಗೊರೆಯಾಗಿ ಕೊಡಲಾಗತ್ತೆ. 8.5 kg ತೂಕ ಇದೆ, 1.5 ಅಡಿ ಎತ್ತರ ಇದೆ. 15 ದಿವಸದಲ್ಲಿ ಇದನ್ನು ಕೆತ್ತಿ ಮುಗಿಸಿದ್ದಾರೆ. ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾಳೆ ಉಡುಗೊರೆಯಾಗಿ ಕೊಡಲಾಗತ್ತೆ. ಅರುಣ್ ಯೋಗಿರಾಜ್ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು ಆಗಸ್ಟ್ 1ನೇ ತಾರೀಕಿಗೆ ಅದನ್ನು ಉದ್ಘಾಟಿಸಲಿದ್ದಾರೆ. ಆ ದಿವಸ ಮಧ್ಯಾಹ್ನ 3:30 ಅವರು ವಿವೇಕ ಸ್ಮಾರಕಕ್ಕೆ ಆಗಮಿಸಿ ಅದನ್ನು ಉದ್ಘಾಟಿಸಿ ಅಲ್ಲಿಯ ಶಿವ ದೇವಸ್ಥಾನ, ಅಲ್ಲಿ ಸ್ವಾಮಿ ವಿವೇಕಾನಂದರು ತಂಗಿದ್ದ ಜಾಗ, ಅಲ್ಲಿಯ ಆಂಫಿ ಥಿಯೇಟರ್ ಇದನ್ನೆಲ್ಲವನ್ನು ವೀಕ್ಷಿಸಿ ಆಮೇಲೆ ರಾಮಕೃಷ್ಣ ವಿದ್ಯಾಶಾಲೆ ಸ್ಟೇಡಿಯಂನಲ್ಲಿ ಸಭೆಯನ್ನು ಯೋಜಿಸಿದ್ದೇವೆ. ಅರುಣ್ ಯೋಗಿರಾಜ್ ಅವರು ಕೆತ್ತಿದ್ದಂತಹ ಒಂದು ಸ್ವಾಮಿ ವಿವೇಕಾನಂದರ ವಿಗ್ರಹ, ಅದರ ಜೊತೆಗೆ ಮೈಸೂರಿನ ಸ್ಪೆಷಾಲಿಟಿ ಏನಿದೆಯೋ ಅದೊಂದು ಸಣ್ಣ ಪ್ರಮಾಣದಲ್ಲಿ ಅವರಿಗೆ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೇವೆ. ಈಗ ಸರಿಸುಮಾರು ತಗೊಬೇಕಾದ್ರೆ ನಾವು ಕೆಲಸ ಇದೆ ಕಲ್ಲು ಒಂದು 40-45 kg ಇತ್ತು. ನಮಗೆ ಪೂರ್ಣಗೊಂಡ ನಂತರ ಈಗ 8.5 kg ಬಂದಿದೆ. ಇನ್ನೊಂದು ಅರ್ಧ kg ಕಷ್ಟಪಟ್ಟು ಕಮ್ಮಿ ಮಾಡೋ ಯೋಚನೆ ಇದೆ. ಒಂದು ವಿಯೆಟ್ನಾಂ ಮಾರ್ಬಲ್ ನನ್ನ ಹತ್ರ ಮೊದಲೇ ಒಂದು ಯಾವುದೋ ಕೆಲಸ ಮಾಡಿದಾಗ ಒಂದು ಸ್ಟಾಕ್ ಇತ್ತು ನನ್ನ ಹತ್ರ. ಸಾಕಲ್ಲಿ ಒಂದು ಮೂರ್ತಿ ನಿರ್ಮಾಣ ಮಾಡಿದ್ದೀವಿ. ಈಗ ನೋಡ್ಬೋದು ಮುಖ ನಮ್ಮ ಹೆಬ್ಬೆಟ್ಟಷ್ಟೇ ದಪ್ಪ ಬರುತ್ತೆ, ಹೆಬ್ಬೆಟ್ಟಿಗಿಂತ ದಪ್ಪ ಬರಲ್ಲ. ಸೊ ಆ ಥರ ಇದ್ದಾಗ ನಮ್ಗೆ ಅದರಲ್ಲಿ ಮಾಡೋದು ಸ್ವಲ್ಪ ಚಾಲೆಂಜಿಂಗು. ಗಟ್ಟಿ ಕಲ್ಲು, ಗಟ್ಟಿ ಇದ್ದಷ್ಟು ಅದು ಬ್ರಿಟಲ್ ಅಂತ ಹೇಳ್ತೀವಿ, ಗಾಜಿನ ಥರ ಜಲ್ದಿ ಎದ್ದುಗೆ ಹೊಡೆದೋಗ್ಬಿಡುತ್ತೆ. ಅದು ಹೋಗ್ದಿದ್ದಂಗೆ ನಾವು ಸ್ವಲ್ಪ ನೀರು ಹಾಕ್ತೀವಿ. ಇವಾಗ ನೀರು ಹಾಕೊಂಡು ಕೆಲಸ ಮಾಡಿದಾಗ ಎದ್ದೊಳ್ಳೋ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಈ ರೀತಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದನ್ನು ಮಾಡಿದೆ. ಎಲ್ಲರಿಗೂ ಇಷ್ಟ ಆದರೆ ನನಗೂ ಮನಸ್ಸಿಗೆ ತುಂಬ ಸಂತೋಷ. ನೋಡಿ, ಒಬ್ಬ ಕಲಾವಿದನಿಗೆ ಪ್ರಧಾನಮಂತ್ರಿಗಳಿಗೆ ನಮ್ಮ ಒಂದು ಕೈಯಲ್ಲಿ ನೆನಪಿನ ಕಾಣಿಕೆ ನಿರ್ಮಾಣ ಆಗುತ್ತೆ ಅನ್ನೋದೇ ಹೆಮ್ಮೆ ವಿಷಯ.
ಇಂಥ ಎಷ್ಟು ನೆನಪಿನ ಕಾಣಿಕೆಗಳನ್ನು ಅರುಣ್ ಯೋಗಿರಾಜ್ ಅವರು ಪ್ರಧಾನಮಂತ್ರಿಗಳಿಗೆ ಕೊಟ್ಟರು. ನೇತಾಜಿ ಸುಭಾಷ್ ಚಂದ್ರ ಬೋಸರ ಪ್ರತಿಮೆಯೊಂದನ್ನು ಕೊಟ್ಟಿದ್ದರು ಅವರು. ಐ ಥಿಂಕ್ ಶಂಕರಾಚಾರ್ಯರದು ಒಂದು ಕೊಟ್ಟರು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ಮೂರ್ತಿ ತುಂಬ ಚೆನ್ನಾಗಿ ಬಂದಿದೆ. ವಿಯೆಟ್ನಾಂ ಮಾರ್ಬಲ್ ಇತ್ತೀಚೆಗೆಲ್ಲೋ ಓದ್ತಾ ಇದ್ದಾಗ ಗೊತ್ತಾಗಿದ್ದು, ಅಮೃತ ಶಿಲೆ ಅಂತೀವಲ್ಲ, ಭಾರತದಲ್ಲೂ ಸಿಗುತ್ತೆ. ರಾಜಸ್ಥಾನದಲ್ಲಿ ಭಾರತದಲ್ಲಿ ಸಿಗುವ ಈ ಕಲ್ಲಿಗೂ ವಿಯೆಟ್ನಾಂನಲ್ಲಿ ಸಿಗುವ ಕಲ್ಲಿಗೂ ಒಂದು ವ್ಯತ್ಯಾಸ ಅಂದರೆ, ಭಾರತದ ಮಾರ್ಬಲ್ನಲ್ಲಿ, ಬಿಳಿ ಕಲ್ಲಿನಲ್ಲಿ ಅಲ್ಲಲ್ಲಿ ಬ್ಲ್ಯಾಕ್ ಲೈನ್ಸ್ ಬರ್ತವೆ. ವಿಯೆಟ್ನಾಂ ಮಾರ್ಬಲ್ನಲ್ಲಿ ಹಂಗಿರೋದಿಲ್ಲ. ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ವೈಟ್ ಇರುತ್ತದು. ಅದರಲ್ಲಿ ವಿವೇಕಾನಂದರ ಮೂರ್ತಿಯನ್ನು ಮಾಡಿದ್ದಾರೆ. ರಾಮಲಲ್ಲಾ ಮೂರ್ತಿಯನ್ನು ಅರುಣ್ ಯೋಗಿರಾಜ್ ಅವರು ಕೆತ್ತಿದಾಗ ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡಾಗ ಅಯೋಧ್ಯೆಯಲ್ಲಿ ಅವ್ರಿಗೆ ಕೇಳಿದ್ದೆ, ನಾನು ಸಣ್ಣ ಮೂರ್ತಿ ಮಾಡೋದಕ್ಕೂ ದೊಡ್ಡ ಮೂರ್ತಿ ಮಾಡೋದಕ್ಕೂ ಏನು ವ್ಯತ್ಯಾಸ ಅಂತ. ಅವ್ರು ಹೇಳಿದ ಒಂದು ಮಾತು ಭಾಳ ಚೆನ್ನಾಗಿ ನೆನಪಿದೆ ನನಗಿನ್ನು. ಅವ್ರು ಹೇಳಿದ್ರು, ಸಣ್ಣ ಮೂರ್ತಿಗಳನ್ನು ಮಾಡುವಾಗ ಸಣ್ಣ ಸಣ್ಣ ತಪ್ಪುಗಳು ಕೂಡ ದೊಡ್ಡದಾಗಿ ಕಾಣಿಸುತ್ತೆ, ದೊಡ್ಡ ಮೂರ್ತಿಗಳನ್ನು ಮಾಡುವಾಗ ದೊಡ್ಡ ದೊಡ್ಡ ತಪ್ಪುಗಳು ಸಣ್ಣದಾಗಿ ಕಾಣಿಸುತ್ತೆ ಅಂತ. ಅಂದರೆ ದೊಡ್ಡ ಮೂರ್ತಿ ಮಾಡೋದಕ್ಕಿಂತ ಸಣ್ಣ ಸಣ್ಣ ಮೂರ್ತಿಗಳನ್ನು ಮಾಡುವುದು ಹೆಚ್ಚಿನ ಚಾಲೆಂಜು, ತುಂಬ ಎಚ್ಚರ ಇರಬೇಕಾಗತ್ತೆ ಅನ್ನೋದನ್ನು ಹೇಳಿದರು. 1.5 ಅಡಿ ಎತ್ತರ, ಹೆಬ್ಬೆಟ್ಟಿನ ಗಾತ್ರದ ಮುಖ ಬಂದಿದೆ ನೋಡಿ. 40-45 kg ಇದ್ದ ಕಲ್ಲನ್ನು 8.5 kg ಇಳಿಸಿದಾರಂತೆ. ಇನ್ನೊಂದು ಅರ್ಧ kg ಅದನ್ನ ಕಡಿಮೆ ಮಾಡಬಹುದಾ ಅನ್ನುವ ಪ್ರಯತ್ನದಲ್ಲಿದ್ದಾರಂತೆ. ಪ್ರಧಾನಿ ನರೇಂದ್ರ ಮೋದಿಯವರು ನಾಳಿನ ಮೈಸೂರು ಭೇಟಿಯ ಬಗ್ಗೆ ಒಂದು ಟ್ವೀಟ್ ಕೂಡ ಮಾಡಿದ್ರು. ಮೈಸೂರಿನಲ್ಲಿ ನಾಳೆ ಆಗಸ್ಟ್ 1ರಂದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕ ಉದ್ಘಾಟನೆಗೊಳ್ಳಲಿದೆ. ಇದು 1892ರಲ್ಲಿ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ನೀಡಿದ್ದ ಐತಿಹಾಸಿಕ ಭೇಟಿಯ ನೆನಪಿನಲ್ಲಿ ನಿರ್ಮಾಣಗೊಂಡಿದೆ. ಈ ವಿವೇಕ ಸ್ಮಾರಕವು ತರಗತಿಯ ಕೊಠಡಿಗಳು, ಗ್ರಂಥಾಲಯ, ಧ್ಯಾನ ಮತ್ತು ಯೋಗ ಮಂದಿರ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಒಳಗೊಂಡಿದೆ. ನಮ್ಮ ಯುವ ಜನತೆಯನ್ನು ಸಬಲೀಕರಣಗೊಳಿಸುವಲ್ಲಿ ಹಾಗೂ ಸ್ವಾಮಿ ವಿವೇಕಾನಂದರ ಉದಾತ್ತ ಚಿಂತನೆಗಳನ್ನು ಪ್ರಚುರಪಡಿಸುವಲ್ಲಿ ಇದು ಮುಂಚೂಣಿಯಲ್ಲಿರಲಿದೆ ಅಂತ ಟ್ವೀಟ್ ಕೂಡ ಮಾಡಿದ್ದಾರೆ. ಸೊ ನಾಳೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಪ್ರಧಾನಿ ಮೋದಿಯವರು ಮೈಸೂರಿನಲ್ಲಿರ್ತಾರೆ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.